ಜಾಫರ್ ಶರೀಫ್ ಅವರೆಲ್ಲ ಆ ತರದ ಟಚ್ ಅಲ್ಲಿ ಇದ್ರು ಹೌದು ಅಲ್ವಾ ಸರ್? ಖಂಡಿತವಾಗಿ ಒಂದು ಧೀಮಂತ ನಾಯಕ, ಹ್ಮ್ ಒಂದು ಕರ್ನಾಟಕ ಆ ನಿಂದ ಆ, ಬೆಳೆದಂತ ಒಂದು ಆ ನಾಯಕತ್ವದಲ್ಲಿ ಹ್ಮ್ AICC ಲೆವೆಲ್ ಅಲ್ಲಿ ಮತ್ತೆ ಇಡೀ ಒಂದು ದೇಶ ಕಂಡಂತ ಒಂದು ನಾಯಕ ಅಂತಂದ್ರೆ ಜಾಫರ್ ಶರೀಫ್ ಅವರು ಒಬ್ರು ಅಂತ ಹೇಳ್ಬೋದು ನಾವು. ಕರೆಕ್ಟ್. ಇವತ್ತು ಕೂಡ ಸರ್ ಅಲ್ಲೆಲ್ಲೋ ನಾನು ಯಾವ್ದಾವ್ದೋ ಹಳ್ಳಿಗಳಿಗೆ ಹೋಗ್ತಾ ಇರ್ತೀನಿ, ಅಲ್ಲೆಲ್ಲೋ ಟೀ ಕುಡಿಯುವಾಗ ಮುಸಲ್ಮಾನರು ಹೇಳ್ತಾರೆ ಇವತ್ತು ನಮಗೆ ಖಬ್ರಸ್ತಾನ್ ಆಗಿದೆ ಅಂತಂದ್ರೆ ಜಾಫರ್ ಶರೀಫ್ ಕೊಡಿಸಿದ್ರು. ಇಲ್ಲ, ಅದಕ್ಕಿಂತ ದೊಡ್ಡದೇನಂತಂದ್ರೆ ಇಡೀ ದೇಶದಲ್ಲಿ ಇವತ್ತು ಬ್ರಾಡ್ಗೇಜ್ ಆಗಿದೆ ಅಂತಂದ್ರೆ, ಹಾ ಇವತ್ತು ಇಡೀ ದೇಶದಲ್ಲಿ ಬ್ರಾಡ್ಗೇಜ್ ಆಗಿದೆ ಅಂತಂದ್ರೆ ಅದು ಜಾಫರ್ ಶರೀಫ್ ಅವ್ರ ಕಾರಣ ಅಂತ ಹೇಳ್ಬೋದು. ಓಕೆ. ದೊಡ್ಡ ಕ್ರಾಂತಿನೇ ತಂದಂತ ಒಂದು ಮಹಾನ್ ವ್ಯಕ್ತಿ. ಹ್ಮ್. ನಾವು ಇವತ್ತು ಅವ್ರನ್ನ ಸ್ಮರಿಸ್ಬೇಕಾಗ್ತದೆ. ಓಕೆ. ಮತ್ತು ನಜೀರ್ ಸಾಬ್, ನೀರ್ ಸಾಬ್ ಅಂತ ಕರೀತಾ ಇದ್ವಿ ಹೌದು. ಅವರನ್ನ. ಈ ತರದ್ದು ಮುಸ್ಲಿಂ ನಾಯಕರು ಯಾಕೆ ಮತ್ತೆ ಹುಟ್ಕೊಳ್ತಾ ಇಲ್ಲ ಅನ್ನೋದು ಇದೆ. ಯಾರಿದ್ದಾರೆ ಸರ್? ಇವತ್ತು ದೇಶದ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಹ್ಮ್ ಹ್ಮ್ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರು ಅಂದ ತಕ್ಷಣವೇ ಅವ್ರನ್ನ ಬೇರೆ ರೀತಿ ನೋಡೋದು, ಹ್ಮ್ ಹ್ಮ್ ಅವ್ರನ್ನ ಮುಂಚೂಣಿಯಲ್ಲಿ ಬರ್ಲಾರ್ದಂಗೆನೆ ಹ್ಮ್ ಹ್ಮ್ ಅವ್ರನ್ನ ಅಲ್ಲೇ ಒಂದು ಅವ್ರ ರಾಜಕೀಯವನ್ನ ಅಲ್ಲಿಗೆ ಮುಗ್ಸ ಅಂತ ಒಂದು ಪ್ರಯತ್ನ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಆದ್ರೆ ಇವತ್ತು ದೇಶದಲ್ಲಿ ಒಳ್ಳೆ ಒಳ್ಳೆ ನಾಯಕರಿದ್ದಾರೆ, ಹ್ಮ್ ಹ್ಮ್ ಮುಸಲ್ಮಾನರು, ಮುಸ್ಲಿಂ ನಾಯಕರು, ಓಕೆ. ನಾಯಕತ್ವ ನಮ್ಮ ರಾಜ್ಯದಲ್ಲಂತೂ ಹ್ಮ್ ಒಂದು ಒಳ್ಳೆ ನಾಯಕತ್ವ ಇದೆ ಇವತ್ತು. ಹ್ಮ್ ಹ್ಮ್ ಇಡೀ ದೇಶಕ್ಕೆ ಒಂದು ಮಾದರಿಯಾದಂತ ನಾಯಕತ್ವ ನಮ್ಮ ರಾಜ್ಯದಲ್ಲಿ ಇದೆ ಅಂತ ನಾವು ಹೇಳ್ಬೋದು.